ನಮಸ್ಕಾರ. 2 ಕ್ಷೇತ್ರದ ಬೈ ಎಲೆಕ್ಷನ್ ಅಖಾಡ, 3 ಪಕ್ಷಗಳ ಯುದ್ಧ ತಂತ್ರ ಹೇಗಿದೆ? ಸಜ್ಜನರ್ ವರ್ಸಸ್ ಶ್ರೀನಿವಾಸ್ ಮಾನೆ, ಹಾನಗಲ್ ಕ್ಷೇತ್ರದಲ್ಲಿ ಮೆಗಾ ಫೈಟ್. ಭೂಸನೂರು ವರ್ಸಸ್ ಅಶೋಕ್ ಮನಗುಳಿ, ಸೆಂಟಿಮೆಂಟ್ ಗೆಲ್ಲುತ್ತಾ ಕಮಲ ಅರಳುತ್ತಾ? ಜಿದ್ದಿನ ಸಮರದಲ್ಲಿ ಗುದ್ದಾಡಲು ಸಿದ್ಧವಾದ ಪಕ್ಷಗಳು. ಹೇಗಿದೆ 2 ಕ್ಷೇತ್ರಗಳ ರಣಕಣ? ಇದೇ ಈ ಹೊತ್ತಿನ ಫೋಕಸ್ 18 ಮಿನಿ ದಂಗಲ್. ನಾನು ಚೈತ್ರರಾಜ್. 2 ಕ್ಷೇತ್ರದ ಬೈ ಎಲೆಕ್ಷನ್ ಅಖಾಡ, 3 ಪಕ್ಷಗಳ ಯುದ್ಧ ತಂತ್ರ ಹೇಗಿದೆ? ಸಜ್ಜನರ್ ವರ್ಸಸ್ ಶ್ರೀನಿವಾಸ್ ಮಾನೆ, ಹಾನಗಲ್ ಕ್ಷೇತ್ರದಲ್ಲಿ ಮೆಗಾ ಫೈಟ್. ಭೂಸನೂರು ವರ್ಸಸ್ ಅಶೋಕ್ ಮನಗುಳಿ, ಸೆಂಟಿಮೆಂಟ್ ಗೆಲ್ಲುತ್ತಾ ಕಮಲ ಅರಳುತ್ತಾ? ಅಕ್ಟೋಬರ್ 30ಕ್ಕೆ ಹಾನಗಲ್ ಹಾಗೂ ಸಿಂದಗಿ 2 ಕ್ಷೇತ್ರಗಳಲ್ಲೂ ಮಿನಿ ಮಹಾಸಮರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಈಗಾಗಲೇ 2 ಕ್ಷೇತ್ರಗಳಲ್ಲಿ ಅಖಾಡ ಸಜ್ಜಾಗಿದ್ದು ಚುನಾವಣಾ ಕಾವು ರಂಗೇರಿದೆ. ಮಿನಿ ದಂಗಲ್ಗೆ ದಳಪತಿಗಳು ಧುಮುಕಿದ್ದು ಆಯ್ತು, ಕಾಂಗ್ರೆಸ್ ಅಭ್ಯರ್ಥಿಗಳ ಕೈ ಹಿಡಿದಿದ್ದು ಆಯ್ತು. ಆದರೆ ಬಿಜೆಪಿ ಮಾತ್ರ ತನ್ನ ಅಭ್ಯರ್ಥಿಗಳ ಹೆಸರನ್ನ ಘೋಷಿಸೋದಕ್ಕೆ ಸ್ವಲ್ಪ ತಡ ಮಾಡಿದ್ರೂ ಕೊನೆಗೂ ತನ್ನ ಸೇನಾನಿಗಳನ್ನ ಕಣಕ್ಕಿಳಿಸಿದೆ. ಬಿಜೆಪಿಗೆ ಪ್ರತಿಷ್ಠೆ, ಕಾಂಗ್ರೆಸ್ಗೆ ಸವಾಲು, ದಳಕ್ಕೆ ಅಗ್ನಿ ಪರೀಕ್ಷೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ಸಜ್ಜಾಗ್ತಿರುವಾಗಲೇ ರಾಜಕೀಯ ಘಟಾನುಘಟಿಗಳಿಗೆ ಮಿನಿ ಸಮರ ಎದುರಾಗಿದೆ. ಜಿದ್ದಿನ ಸಮರದಲ್ಲಿ ಗುದ್ದಾಡಲು 3 ಪಕ್ಷಗಳು ಸಜ್ಜಾಗಿವೆ. 3 ಪಕ್ಷಗಳು ಹಲವು ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ರಣತಂತ್ರ ಹೂಡಿತು ತಮ್ಮ ಅಭ್ಯರ್ಥಿಗಳನ್ನ ಫೀಲ್ಡ್ಗೆ ಇಳಿಸಿವೆ. ಎರಡು ಕ್ಷೇತ್ರದ ಬೈ ಎಲೆಕ್ಷನ್ ಅಖಾಡ, 3 ಪಕ್ಷಗಳ ಯುದ್ಧ ತಂತ್ರ ಹೇಗಿದೆ? ಸಜ್ಜನರ್ ಶ್ರೀನಿವಾಸ್ ಮಾನೆ ನಡುವೆ ಪೈಪೋಟಿ, ಹಾನಗಲ್ ಕ್ಷೇತ್ರದಲ್ಲಿ ಮೆಗಾ ಫೈಟ್. ಭೂಸನೂರು ಅಶೋಕ್ ಮನಗುಳಿ ನಡುವೆ ನೇರ ಹಣಾಹಣಿ. ಸೆಂಟಿಮೆಂಟ್ ಗೆಲ್ಲುತ್ತಾ ಕಮಲ ಅರಳುತ್ತಾ ಅನ್ನೋ ಕುತೂಹಲ ಗರಿಗೆದರಿದೆ. 3 ಪಕ್ಷಗಳು ಗೆಲ್ಲೋದಕ್ಕಾಗಿ ಶತಾಯಗತಾಯ ಪ್ರಯತ್ನ ಮಾಡ್ತಿವೆ. ಈಗಾಗಲೇ ನಾಯಕರ ನಡುವೆ ಜಂಗಿ ಕುಸ್ತಿ ಆರಂಭವಾಗಿದ್ದು, ಈ ಬಾರಿ 3 ಪಕ್ಷಗಳು ಮಿನಿ ಕದನವನ್ನ ಬಹು ಗಂಭೀರವಾಗಿ ಪರಿಗಣಿಸಿದ್ದು ಗೆಲುವಿನ ಮಂತ್ರ ಪಠಿಸುತ್ತಿವೆ. 3 ಪಕ್ಷಗಳಲ್ಲೂ ಟಿಕೆಟ್ಗಾಗಿ ಭರ್ಜರಿ ಲಾಬಿ ನಡೆದಿತ್ತು. ಹಲವು ಟಿಕೆಟ್ ಆಕಾಂಕ್ಷಿಗಳು ರೇಸ್ನಲ್ಲಿದ್ರು. ಕೊನೆಗೂ 3 ಪಕ್ಷಗಳು ಅಳೆದು ತೂಗಿ ಗುಣಕಾರ ಭಾಗಾಕಾರ ಮಾಡಿ ತಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಹಾಗಾದ್ರೆ ಕಮಲಪಾಳ್ಯ, ಕೈಪಾಳ್ಯ ಹಾಗೂ ಜೆಡಿಎಸ್ನಿಂದ ಯಾರೆಲ್ಲ ಕಣಕ್ಕಿಳಿದಿದ್ದಾರೆ ಅನ್ನೋದನ್ನ ಒಮ್ಮೆ ನೋಡೋಣ. ಹಾನಗಲ್ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಅಚ್ಚರಿಯ ಅಭ್ಯರ್ಥಿ ಶಿವರಾಜ್ ಸಜ್ಜನರ್ ಕಣಕ್ಕಿಳಿದ್ರೆ, ಕಾಂಗ್ರೆಸ್ನಿಂದ ಶ್ರೀನಿವಾಸ್ ಮಾನೆ ಸ್ಪರ್ಧೆಗಿಳಿದಿದ್ದಾರೆ. ಹಾಗೆ ಜೆಡಿಎಸ್ನಿಂದ ನಿಯಾ ಶೇಖ್ ಅಭ್ಯರ್ಥಿಯಾಗಿದ್ದಾರೆ. ಹಾಗೆ ಸಿಂದಗಿ ಕ್ಷೇತ್ರದಲ್ಲಿ ಕಮಲಪಾಳ್ಯದಿಂದ ರಮೇಶ್ ಭೂಸನೂರು ಸ್ಪರ್ಧಿಸಿದರೆ, ಕಾಂಗ್ರೆಸ್ನಿಂದ ಅಶೋಕ್ ಮನಗೂಳಿ ಅಖಾಡದಲ್ಲಿದ್ದಾರೆ. ಹಾಗೆ ದಳಪತಿಗಳ ಪಾಳ್ಯದಿಂದ ನಾಜಿಯಾ ಶಕೀಲಾ ಅಂಗಡಿ ಸ್ಪರ್ಧೆಗಿಳಿದಿದ್ದಾರೆ. ಹಾನಗಲ್ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಪೈಪೋಟಿ. ಹಾನಗಲ್ ಈ ಬಾರಿ ಉಪಚುನಾವಣೆಯಲ್ಲಿ ಸಖತ್ ಸೌಂಡ್ ಮಾಡ್ತಿರೋ ಕ್ಷೇತ್ರ. ರಾಜಕೀಯ ಪಂಡಿತರ ಎಲ್ಲಾ ಚಿತ್ತ ಈಗ ಹಾನಗಲ್ ಮೇಲೆ ನೆಟ್ಟಿದೆ. ಸಿಎಂ ಬೊಮ್ಮಾಯಿ ತವರು ಜಿಲ್ಲೆಯಲ್ಲಿ ಬರುವ ಕ್ಷೇತ್ರವಾಗಿರೋದ್ರಿಂದ ಸಹಜವಾಗಿಯೇ ಈ ಕ್ಷೇತ್ರ ಬಹುಮಹತ್ವ ಪಡೆದುಕೊಂಡಿದೆ. ಬಿಜೆಪಿ ನಾಯಕ ಸಿಎಂ ಉದಾಸಿ ಅವರ ನಿಧನದಿಂದ ತೆರವಾದ ಹಾನಗಲ್ ಕ್ಷೇತ್ರಕ್ಕೆ ಇದೇ ತಿಂಗಳು ಅಕ್ಟೋಬರ್ 30ರಂದು ಚುನಾವಣೆ ನಡೆಯಲಿದ್ದು, ನವೆಂಬರ್ 2ಕ್ಕೆ ಫಲಿತಾಂಶ ಹೊರಬೀಳಲಿದೆ. ಹಾನಗಲ್ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ನೋಡೋದಿದ್ರೆ ಇಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ. ಕಳೆದ 40 ವರ್ಷಗಳಿಂದಲೂ ಕಮಲ ಹಾಗೂ ಕೈಪಾಳ್ಯದ ನಡುವೆ ಸಮಬಲದ ಹೋರಾಟವಿದೆ. ಈ ಬಾರಿ ಬಿಜೆಪಿ 2 ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನ ಘೋಷಿಸೋದಕ್ಕೆ ತುಂಬಾ ಸಮಯ ತೆಗೆದುಕೊಂಡಿತು. ನಾಮಪತ್ರ ಸಲ್ಲಿಕೆಗೆ ಕೊನೆಯ 1 ದಿನ ಬಾಕಿ ಇರುವಾಗ ತನ್ನ ಅಭ್ಯರ್ಥಿಯನ್ನ ಘೋಷಿಸಿದೆ. ಬಿಜೆಪಿ ಯಾವಾಗಲೂ ಅಚ್ಚರಿಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದರಲ್ಲಿ ಎತ್ತಿದ ಕೈ. ಹಾನಗಲ್ ಉಪಚುನಾವಣೆಯಲ್ಲೂ ಇದು ಮುಂದುವರೆದಿದೆ. ಶಿವಕುಮಾರ್ ಉದಾಸಿ ಅವರ ಪತ್ನಿ ರೇವತಿ ಉದಾಸಿ ಅವರಿಗೆ ಟಿಕೆಟ್ ನೀಡಲಾಗುತ್ತೆ ಎನ್ನಲಾಗ್ತಿತ್ತು. ಆದರೆ ಕೊನೆ ಘಳಿಗೆಯಲ್ಲಿ ಹೈಕಮಾಂಡ್ ಶಿವರಾಜ್ ಸಜ್ಜನ್ ಅವರಿಗೆ ಟಿಕೆಟ್ ನೀಡಿದೆ. ಬಿಎಸ್ವೈ ಆಪ್ತನಿಗೆ ಮಣೆ ಹಾಕಿದ ಬಿಜೆಪಿ, ಉದಾಸಿ ಪತ್ನಿಗೆ ಕೈ ತಪ್ಪಿದ್ಯಾಕೆ ಟಿಕೆಟ್?
ಹಾನಗಲ್ ವಿಧಾನಸಭಾ ಬೈ ಎಲೆಕ್ಷನ್ ಬಗ್ಗೆ ಚರ್ಚೆ ನಡೀತಿರುವಾಗಲೇ ಬಿಎಸ್ವೈ ಪುತ್ರ ವಿಜಯೇಂದ್ರ ಅವರು ಕಣಕ್ಕಿಳಿತಾರೆ ಅನ್ನೋ ಮಾತುಗಳು ಜೋರಾಗಿ ಕೇಳಿ ಬರ್ತಿತ್ತು. ಆದರೆ ಹೈಕಮಾಂಡ್ ವಿಜಯೇಂದ್ರಗೆ ಟಿಕೆಟ್ ನೀಡೋದಕ್ಕೆ ನಿರಾಕರಿಸಿದೆ. ಆದರೆ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಕೊನೆಗೂ ಬಿಎಸ್ವೈ ಕೈ ಮೇಲಾಗಿದ್ದು ಅವರ ಆಪ್ತ ಶಿವರಾಜ್ ಸಜ್ಜನ್ಗೆ ಟಿಕೆಟ್ ಕೊಡಿಸುವಲ್ಲಿ ಬಿಎಸ್ವೈ ಸಕ್ಸಸ್ ಆಗಿದ್ದಾರೆ. ಸಿಎಂ ಉದಾಸಿ ಹಾನಗಲ್ ಕ್ಷೇತ್ರದಿಂದ 6 ಬಾರಿ ಶಾಸಕರಾಗಿದ್ರು. ಅವರ ಮಗ ಶಿವಕುಮಾರ್ ಉದಾಸಿ ಸಂಸದರಾಗಿದ್ರು. ಹಾನಗಲ್ ಕ್ಷೇತ್ರದಲ್ಲಿ ಉದಾಸಿ ಕುಟುಂಬಕ್ಕೆ ಅವರದ್ದೇ ಆದ ವರ್ಚಸ್ಸಿದೆ. ಹೀಗಾಗಿ ದಿವಂಗತ ಉದಾಸಿ ಅವರ ಸೊಸೆ ರೇವತಿ ಉದಾಸಿ ಅವರಿಗೆ ಬಿಜೆಪಿ ಟಿಕೆಟ್ ನೀಡುತ್ತೆ ಅಂತ ಭಾವಿಸಲಾಗಿತ್ತು. ಆದರೆ ಕುಟುಂಬ ರಾಜಕಾರಣದ ಬಗ್ಗೆ ಸಾಕಷ್ಟು ಚರ್ಚೆ ಕೇಳಿ ಬರುತ್ತಿರೋ ಹಿನ್ನೆಲೆಯಲ್ಲಿ ಶಿವರಾಜ್ ಸಜ್ಜನ್ಗೆ ಮಣೆ ಹಾಕಿದೆ. ಶಿವರಾಜ್ ಸಜ್ಜನ್ 2004ರಲ್ಲಿ ಒಂದೇ ಒಂದು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯಾದಾಗ ಸಜ್ಜನ್ ಹಾವೇರಿ ಕ್ಷೇತ್ರವನ್ನು ತ್ಯಜಿಸುತ್ತಾರೆ. 2013ರಲ್ಲಿ ಕೆಜೆಪಿಯಿಂದ ಬ್ಯಾಡಗಿ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು ಕಾಣ್ತಾರೆ. ಹಾಗೆ 2 ಬಾರಿ ವಿಧಾನ ಪರಿಷತ್ ಸದಸ್ಯರಾದ ಅನುಭವವೂ ಸಜ್ಜನ್ ಅವರಿಗಿದೆ. ಸಜ್ಜನ್ ಗಾಣಿಗ ಸಮುದಾಯಕ್ಕೆ ಸೇರಿದ್ದಾರೆ. ಸ್ಥಳೀಯರ ವಿರೋಧದ ನಡುವೆಯೂ ಮಾನೆಗೆ ಕೈ ಟಿಕೆಟ್. ಹಾಗೆ ಕಾಂಗ್ರೆಸ್ ಸ್ಥಳೀಯರ ವಿರೋಧದ ನಡುವೆಯೂ ಶ್ರೀನಿವಾಸ್ ಮಾನೆ ಅವರಿಗೆ ಟಿಕೆಟ್ ನೀಡಿದೆ. ಶ್ರೀನಿವಾಸ್ ಮಾನೆ ಮೂಲತಃ ಹುಬ್ಬಳ್ಳಿಯವರು. ಇವರ ಪ್ರೊಫೈಲ್ ನೋಡೋದಾದರೆ ಕೈ ಅಭ್ಯರ್ಥಿ ಶ್ರೀನಿವಾಸ್ ಮಾನೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 8,000 ಮತಗಳಿಂದ ಸೋಲು ಕಂಡಿದ್ರು. ಪ್ರಸ್ತುತ ವಿಧಾನ ಪರಿಷತ್ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಾನೆ ಮರಾಠ ಸಮುದಾಯಕ್ಕೆ ಸೇರಿದ್ದಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ಸೋತರೂ ಕೂಡ ಶ್ರೀನಿವಾಸ್ ಮಾನೆ ಹಾನಗಲ್ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿದ್ರು. ಅಷ್ಟೇ ಅಲ್ಲ, ಕೋವಿಡ್ ಲಾಕ್ಡೌನ್ ಟೈಮ್ನಲ್ಲಿ ಮಾನೆ ಜನಪರ ಕಾರ್ಯನಿರ್ವಹಿಸಿದ್ರು. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡೇ ಕಾಂಗ್ರೆಸ್ ಶ್ರೀನಿವಾಸ್ ಮಾನೆ ಅವರಿಗೆ ಟಿಕೆಟ್ ನೀಡಿದೆ. ಕೈ ಅಭ್ಯರ್ಥಿಗೆ ಗಾಳ ಹಾಕಿದ ಜೆಡಿಎಸ್ ಅಭ್ಯರ್ಥಿ ನಿಯಾಜ್ ಶೇಖ್ ಕಳೆದ 15 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಇವರನ್ನ ಕರೆದು ಜೆಡಿಎಸ್ ಟಿಕೆಟ್ ಘೋಷಣೆ ಮಾಡಿದೆ. ನಿಯಾಜ್ ಶೇಖ್ ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನವರು. ಅಚ್ಚರಿ ಅಂದ್ರೆ 3 ಪಕ್ಷಗಳಿಂದ ಸ್ಪರ್ಧೆಗೆ ಇಳಿದಿರುವವರು ಯಾರೂ ಇಲ್ಲಿನ ಮೂಲ ನಿವಾಸಿಗಳಲ್ಲ, ಎಲ್ಲರೂ ವಲಸಿಗರೇ ಆಗಿದ್ದಾರೆ. ಜೆಡಿಎಸ್ ಮುಸ್ಲಿಂ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರೋದ್ರಿಂದ ಅಲ್ಪಸಂಖ್ಯಾತ ಮತಗಳು ವಿಭಜನೆಯಾಗುತ್ತೆ. ಇದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಲಿದೆ ಅನ್ನೋ ಮಾತಿದೆ. ಹಾನಗಲ್ ಕ್ಷೇತ್ರದಲ್ಲಿ ಒಟ್ಟು 60,000ಕ್ಕೂ ಹೆಚ್ಚು ಅಖಂಡ ಲಿಂಗಾಯತ ಮತಗಳಿವೆ. 30,000ದಷ್ಟು ಅಲ್ಪಸಂಖ್ಯಾತ ಮತಗಳಿವೆ. ಈ ಎರಡೂ ಸಮುದಾಯದ ಮತಗಳು ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಇನ್ನು ಬಿಜೆಪಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಆಯ್ಕೆ ಸವಾಲಾಗಬಲ್ಲದು. ಬಿಜೆಪಿಯಲ್ಲಿ ಉದಾಸಿ ಕುಟುಂಬಕ್ಕೆ ಟಿಕೆಟ್ ಕೈತಪ್ಪಿರೋ ಬೆನ್ನಲ್ಲೇ ಅವರ ಬೆಂಬಲಿಗರಲ್ಲಿ ಅಸಮಾಧಾನ ಭುಗಿಲೆದಿದೆ. ಟೈರ್ಗೆ ಬೆಂಕಿ ಹಚ್ಚಿ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉದಾಸಿ ಕುಟುಂಬಕ್ಕೆ ಟಿಕೆಟ್ ನೀಡಿದ್ರೆ ಬಿಜೆಪಿಗೆ ಗೆಲುವು ಸುಲಭವಾಗಿತ್ತು, ಅನುಕಂಪದ ಅಲೆ ವರ್ಕೌಟ್ ಆಗ್ತಿತ್ತು ಅನ್ನೋ ಮಾತಿದೆ. ಇದೆಲ್ಲದರ ನಡುವೆ ಸಿಎಂ ಬೊಮ್ಮಾಯಿಗಂತೂ ಈ ಚುನಾವಣೆಯನ್ನ ಶತಾಯಗತಾಯ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಸಿಎಂ ಮುಂದಿನ ತಮ್ಮ ರಾಜಕೀಯ ಗುರು ಅಂತಿದ್ರು. ಆದರೆ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಿಸುವಲ್ಲಿ ಅವರು ವಿಫಲರಾಗಿದ್ದಾರೆ. ಉದಾಸಿ ಕುಟುಂಬದ ಮನವೊಲಿಸೋ ಜವಾಬ್ದಾರಿ ಬೊಮ್ಮಾಯಿ ಹೆಗಲಿಗಿದೆ. ಇದರ ಜೊತೆಗೆ ಸಿಎಂ ಆದ ಬೆನ್ನಲ್ಲೇ ಮೊಟ್ಟಮೊದಲ ಬಾರಿಗೆ ಉಪಚುನಾವಣೆ ಎದುರಿಸುತ್ತಿದ್ದು ತಮ್ಮ ನಾಯಕತ್ವದಲ್ಲಿ ಗೆಲ್ಲಲೇಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಬೊಮ್ಮಾಯಿ ನಾಯಕತ್ವದಲ್ಲಿ ಮುಂದಿನ ಚುನಾವಣೆ ಅಂತ ಅಮಿತ್ ಶಾ ಘೋಷಿಸಿದ್ರು. ಈ ಎಲೆಕ್ಷನ್ ಬೊಮ್ಮಾಯಿ ನಾಯಕತ್ವಕ್ಕೆ ದಿಕ್ಸೂಚಿ ಆಗಬಹುದು. ತವರು ಜಿಲ್ಲೆಯಲ್ಲಿ ತಮ್ಮ ಲೀಡರ್ಶಿಪ್ನಲ್ಲಿ ಚೊಚ್ಚಲ ಬೈ ಎಲೆಕ್ಷನ್ ಗೆಲ್ಲಿಸುವ ಬಿಗ್ ಟಾಸ್ಕ್ ಬೊಮ್ಮಾಯಿ ಮುಂದಿದೆ. ಈ ಚುನಾವಣೆಯಲ್ಲಿ ಬಿಜೆಪಿ ಜಯಭೇರಿ ಬಾರಿಸಿದ್ರೆ ಬೊಮ್ಮಾಯಿ ಕುರ್ಚಿ ಮತ್ತಷ್ಟು ಗಟ್ಟಿಯಾದಂತಾಗುತ್ತೆ. ಹಾಗೆ ಮತ್ತೊಂದು ಕಡೆ ನೋಡೋದಾದ್ರೆ ಹಾನಗಲ್ ಚುನಾವಣಾ ಉಸ್ತುವಾರಿಯನ್ನ ವಿಜಯೇಂದ್ರ ನೋಡಿಕೊಳ್ತಿದ್ದು ಅವರ ಹೆಗಲ ಮೇಲೂ ಮಹತ್ತರ ಜವಾಬ್ದಾರಿ ಇದೆ. ವಿಜಯೇಂದ್ರ ಮುಂದೆ ಸವಾಲುಗಳ ಸುರಿಮಳೆ. ವಿಜಯೇಂದ್ರ ಮುಂದೆ ಇರೋ ದೊಡ್ಡ ಟಾಸ್ಕ್ ಅಂದ್ರೆ ತಂದೆಯ ಆಪ್ತ ಸಜ್ಜನ್ರನ್ನ ಗೆಲ್ಲಿಸೋದು. ಈ ಮೂಲಕ ಮತ್ತೊಮ್ಮೆ ಪಕ್ಷದಲ್ಲಿ ಬಿಎಸ್ವೈ ವರ್ಚಸ್ಸನ್ನ ಹೆಚ್ಚಿಸುವುದು. ಈಗಾಗಲೇ ಉದಾಸಿ ಕುಟುಂಬದ ಬೆಂಬಲಿಗರಲ್ಲಿ ಆಕ್ರೋಶ ಭುಗಿಲೆದ್ದಿದ್ದರಿಂದ ಇವರನ್ನೆಲ್ಲ ವಿಜಯೇಂದ್ರ ಸೈಲೆಂಟ್ ಮಾಡಬೇಕಿದೆ. ಅವರೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಿದೆ. ಸ್ಥಳೀಯ ಅಭ್ಯರ್ಥಿ ಹಾಕಿಲ್ಲ ಅನ್ನೋ ಅಪಸ್ವರವಿದೆ. ಇನ್ನೊಂದು ಕಡೆ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಹೋರಾಟ ಕೂಡ ವಿಜಯೇಂದ್ರಗೆ ಕಬ್ಬಿಣದ ಕಡಲೆಯಾಗೋ ಸಾಧ್ಯತೆ ಇದೆ. ಇವೆಲ್ಲವನ್ನ ವಿಜಯೇಂದ್ರ ಸಮರ್ಥವಾಗಿ ನಿಭಾಯಿಸಬೇಕಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಅಭ್ಯರ್ಥಿಗಳು ಗುರುವಾರ ನಾಮಪತ್ರ ಸಲ್ಲಿಸಿದ್ದು ಶುಕ್ರವಾರ ಬಿಜೆಪಿ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಗೆ ನಿಖಿಲ್ ಕುಮಾರಸ್ವಾಮಿ ಸಾಥ್ ನೀಡಿದ್ದು ವಿಶೇಷವಾಗಿತ್ತು. ಇದೆಲ್ಲ ಹಾನಗಲ್ ಬೈ ಎಲೆಕ್ಷನ್ ದಂಗಲ್ ಇನ್ಸೈಡ್ ಸ್ಟೋರಿ ಆದರೆ ಜಿಂದಗಿ ಉಪಸಮರ ಕೂಡ ಅಷ್ಟೇ ಜಿದ್ದಿನಿಂದ ಕೂಡಿದೆ. ಸಿಂದಗಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ. ಆ ಒಂದು ಸಮುದಾಯದ ಮತಗಳು ಮಿನಿ ಸಮರದಲ್ಲಿ ಮುಖ್ಯ ಪಾತ್ರ ವಹಿಸಲಿದೆ. ಬಿಜೆಪಿ ಅಭ್ಯರ್ಥಿಗೆ ಯಾವ ಅಂಶಗಳು ವರದಾನವಾಗುತ್ತೆ?
ಕೈ ಅಭ್ಯರ್ಥಿಗೆ ಯಾವ ಅಂಶಗಳು ಕೈ ಹಿಡಿಯುತ್ತೆ ಈ ಬಗ್ಗೆ ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು. नए भारत के सामर्थ्य का संदेश भी दे दिया. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಕ್ಕಂಥ ಕೆಲಸ ತೀರ್ಮಾನ ಮಾಡಿದ್ದಾರೆ. ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಅಗ್ರ ರಾಷ್ಟ್ರೀಯ ವಾರ್ತೆ ಪವರ್ಡ್ ಬೈ ಅಮೃತ್ ನೋನಿ. ಮಧುಮೇಹವನ್ನು ನಿಯಂತ್ರಿಸಿ ಆರೋಗ್ಯವಾಗಿರಲು ಅಮೃತ್ ನೋನಿ ಡಿ+, ಆರೋಗ್ಯದ ಭರವಸೆ ಅಮೃತ್ ನೋನಿ. Co-powered by GI tagged I am India. ವೈದ್ಯಕೀಯ ಶಿಕ್ಷಣ ಸಚಿವರೇ, ಕೊರೋನಾ ಕಾಲದಲ್ಲಿ ಇದೆಂತ ಅವ್ಯವಸ್ಥೆ. ಆಸ್ಪತ್ರೆ ಚೆನ್ನಾಗಿದೆ ಹೊರತು ಕಡೆ ಎಲೆಕ್ಟ್ರಾನಿಕ್ ರಿಪೇರಿ. ನ್ಯೂಸ್ 18 ವರದಿಗೆ ಅಧಿಕಾರಿಗಳು ಗಡಗಡ. ನ್ಯೂಸ್ 18 ಕನ್ನಡದ ವರದಿಯಿಂದಾಗಿ ಕಟ್ಟಕಡೆಯ ಹಳ್ಳಿಗೂ ಕೂಡ ವ್ಯಾಕ್ಸಿನ್ ತಲುಪಿದೆ. ವಿಮ್ಸ್ ನಿರ್ದೇಶಕರಿಗೆ ಆರೋಗ್ಯ ಸಚಿವರಿಂದಲೇ ಫೋನ್. ದಶಕದ ಸಮಸ್ಯೆಗಳಿಗೆ ಒಂದೇ ದಿನದಲ್ಲಿ ಪರಿಹಾರ. ವರದಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಬುದ್ಧಿಮಾಂದ್ಯ ಮಕ್ಕಳ ಕಷ್ಟಕ್ಕೆ ಶಾಸಕರು ಕೂಡ ಸ್ಪಂದನೆ ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದನೂ ಫಂಡ್ ಕೊಡ್ತೀವಿ ಅಂತ ಹೇಳಿದೀವಿ ಅವ್ರಿಗೆ. ಬಡ ಶಾಲಾ ಮಕ್ಕಳಿಗೆ ನೆರವಿನ ಮಹಾಪೂರ. ನ್ಯೂಸ್ 18 ವರದಿ ಪ್ರಸಾರ ಮಾಡಿದ ಬಳಿಕ ಸಣ್ಣ ಲ್ಯಾಪ್ಟಾಪ್ ಅನ್ನು ಕೊಟ್ರೆ ಅದು ಅವರಿಗೆ ಅನುಕೂಲ ಆಗುತ್ತೆ. ಬಹಳ ಒಳ್ಳೆ ಕೆಲಸಗಳು ತಾವುಗಳು ಮಾಡ್ತಾ ಇದ್ದೀರಿ. ಬಡ ರೋಗಿಗಳಿಗೆ ತಕ್ಷಣವೇ ಸಿಕ್ತು ವೈದ್ಯಕೀಯ ಸೌಲಭ್ಯ. ಎಲ್ಲರ ಪರವಾಗಿ ಧನ್ಯವಾದಗಳು, ಕೃತಜ್ಞತೆ ಹೇಳ್ತೀನಿ. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು. नए भारत के सामर्थ्य का संदेश भी दे दिया. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಕ್ಕಂಥ ಕೆಲಸ ತೀರ್ಮಾನ ಮಾಡಿದ್ದಾರೆ. ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಅಗ್ರ ರಾಷ್ಟ್ರೀಯ ವಾರ್ತೆ ಪವರ್ಡ್ ಬೈ ಅಮೃತ್ ನೋನಿ. ಮಧುಮೇಹವನ್ನು ನಿಯಂತ್ರಿಸಿ ಆರೋಗ್ಯವಾಗಿರಲು ಅಮೃತ್ ನೋನಿ ಡಿ+, ಆರೋಗ್ಯದ ಭರವಸೆ ಅಮೃತ್ ನೋನಿ. Co-powered by GI tagged I am India. ವೈದ್ಯಕೀಯ ಶಿಕ್ಷಣ ಸಚಿವರೇ, ಕೊರೋನಾ ಕಾಲದಲ್ಲಿ ಇದೆಂತ ಅವ್ಯವಸ್ಥೆ. ಆಸ್ಪತ್ರೆ ಚೆನ್ನಾಗಿದೆ ಹೊರತು ಕಡೆ ಎಲೆಕ್ಟ್ರಾನಿಕ್ ರಿಪೇರಿ. ನ್ಯೂಸ್ 18 ವರದಿಗೆ ಅಧಿಕಾರಿಗಳು ಗಡಗಡ. ನ್ಯೂಸ್ 18 ಕನ್ನಡದ ವರದಿಯಿಂದಾಗಿ ಕಟ್ಟಕಡೆಯ ಹಳ್ಳಿಗೂ ಕೂಡ ವ್ಯಾಕ್ಸಿನ್ ತಲುಪಿದೆ. ವಿಮ್ಸ್ ನಿರ್ದೇಶಕರಿಗೆ ಆರೋಗ್ಯ ಸಚಿವರಿಂದಲೇ ಫೋನ್. ದಶಕದ ಸಮಸ್ಯೆಗಳಿಗೆ ಒಂದೇ ದಿನದಲ್ಲಿ ಪರಿಹಾರ. ವರದಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಬುದ್ಧಿಮಾಂದ್ಯ ಮಕ್ಕಳ ಕಷ್ಟಕ್ಕೆ ಶಾಸಕರು ಕೂಡ ಸ್ಪಂದನೆ ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದನೂ ಫಂಡ್ ಕೊಡ್ತೀವಿ ಅಂತ ಹೇಳಿದೀವಿ ಅವ್ರಿಗೆ. ಬಡ ಶಾಲಾ ಮಕ್ಕಳಿಗೆ ನೆರವಿನ ಮಹಾಪೂರ. ನ್ಯೂಸ್ 18 ವರದಿ ಪ್ರಸಾರ ಮಾಡಿದ ಬಳಿಕ ಸಣ್ಣ ಲ್ಯಾಪ್ಟಾಪ್ ಅನ್ನು ಕೊಟ್ರೆ ಅದು ಅವರಿಗೆ ಅನುಕೂಲ ಆಗುತ್ತೆ. ಬಹಳ ಒಳ್ಳೆ ಕೆಲಸಗಳು ತಾವುಗಳು ಮಾಡ್ತಾ ಇದ್ದೀರಿ. ಬಡ ರೋಗಿಗಳಿಗೆ ತಕ್ಷಣವೇ ಸಿಕ್ತು ವೈದ್ಯಕೀಯ ಸೌಲಭ್ಯ. ಎಲ್ಲರ ಪರವಾಗಿ ಧನ್ಯವಾದಗಳು, ಕೃತಜ್ಞತೆ ಹೇಳ್ತೀನಿ. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು. नए भारत के सामर्थ्य का संदेश भी दे दिया. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಕ್ಕಂಥ ಕೆಲಸ ತೀರ್ಮಾನ ಮಾಡಿದ್ದಾರೆ. ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಅಗ್ರ ರಾಷ್ಟ್ರೀಯ ವಾರ್ತೆ ಪವರ್ಡ್ ಬೈ ಅಮೃತ್ ನೋನಿ. ಮಧುಮೇಹವನ್ನು ನಿಯಂತ್ರಿಸಿ ಆರೋಗ್ಯವಾಗಿರಲು ಅಮೃತ್ ನೋನಿ ಡಿ+, ಆರೋಗ್ಯದ ಭರವಸೆ ಅಮೃತ್ ನೋನಿ. Co-powered by GI tagged I am India. ವೈದ್ಯಕೀಯ ಶಿಕ್ಷಣ ಸಚಿವರೇ, ಕೊರೋನಾ ಕಾಲದಲ್ಲಿ ಇದೆಂತ ಅವ್ಯವಸ್ಥೆ. ಆಸ್ಪತ್ರೆ ಚೆನ್ನಾಗಿದೆ ಹೊರತು ಕಡೆ ಎಲೆಕ್ಟ್ರಾನಿಕ್ ರಿಪೇರಿ. ನ್ಯೂಸ್ 18 ವರದಿಗೆ ಅಧಿಕಾರಿಗಳು ಗಡಗಡ. ನ್ಯೂಸ್ 18 ಕನ್ನಡದ ವರದಿಯಿಂದಾಗಿ ಕಟ್ಟಕಡೆಯ ಹಳ್ಳಿಗೂ ಕೂಡ ವ್ಯಾಕ್ಸಿನ್ ತಲುಪಿದೆ.
ಏಮ್ಸ್ ನಿರ್ದೇಶಕರಿಗೆ ಆರೋಗ್ಯ ಸಚಿವರಿಂದಲೇ ಫೋನ್. ದಶಕದ ಸಮಸ್ಯೆಗಳಿಗೆ ಒಂದೇ ದಿನದಲ್ಲಿ ಪರಿಹಾರ. ವರದಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಬುದ್ಧಿಮಾಂದ್ಯ ಮಕ್ಕಳ ಕಷ್ಟಕ್ಕೆ ಶಾಸಕರು ಕೂಡ ಸ್ಪಂದನೆ ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದನೂ ಫಂಡ್ ಕೊಡ್ತೀವಿ ಅಂತ ಹೇಳಿದೀವಿ ಅವ್ರಿಗೆ. ಬಡ ಶಾಲಾ ಮಕ್ಕಳಿಗೆ ನೆರವಿನ ಮಹಾಪೂರ. ನ್ಯೂಸ್ 18 ವರದಿ ಪ್ರಸಾರ ಮಾಡಿದ ಬಳಿಕ ಸಣ್ಣ ಲ್ಯಾಪ್ಟಾಪ್ ಅನ್ನು ಕೊಟ್ರೆ ಅದು ಅವ್ರಿಗೆ ಅನುಕೂಲ ಆಗುತ್ತೆ. ಖಂಡಿತ ಬಹಳ ಒಳ್ಳೆ ಕೆಲಸಗಳು ತಾವುಗಳು ಮಾಡ್ತಾ ಇದ್ದೀರಿ. ಬಡ ರೋಗಿಗಳಿಗೆ ತಕ್ಷಣವೇ ಸಿಕ್ತು ವೈದ್ಯಕೀಯ ಸೌಲಭ್ಯ. ಎಲ್ಲರ ಪರವಾಗಿ ಧನ್ಯವಾದಗಳು, ಕೃತಜ್ಞತೆಗಳು. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು. नए भारत के सामर्थ्य का संदेश भी दे दिया. ಸಿಂಧಗಿಯಲ್ಲೂ ಮಿನಿ ಸಮರದ ಕದನ ಕಾವೇರಿದೆ. ಮೂರು ಪಕ್ಷಗಳು ತಮ್ಮದೇ ಆದ ಸ್ಟ್ರಾಟಜಿ ಹೂಡಿವೆ. ಅಷ್ಟಕ್ಕೂ ಕೈ ತೆಕ್ಕೆ ಸೇರಿದ್ದೇಕೆ ಅಶೋಕ್ ಮನಗುಳಿ. ಜೆಡಿಎಸ್ ಅಭ್ಯರ್ಥಿಯಿಂದ ಬಿಜೆಪಿಗೆ ಲಾಭ ಸಿಗುತ್ತಾ? ಸಿಂಧಗಿಯ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಂದಗಿಯಲ್ಲಿ ರಂಗೇರಿದ ಅಖಾಡ. ವಿಜಯಪುರದ ಸಿಂದಗಿ ಕ್ಷೇತ್ರದಲ್ಲೂ ಅಖಾಡ ರಂಗೇರಿದೆ. ಇದೇ ಅಕ್ಟೋಬರ್ 30ಕ್ಕೆ ಸಿಂದಗಿಯಲ್ಲಿ ಮಿನಿ ಮಹಾಸಮರ ನಡೆಯಲಿದೆ. ಜೆಡಿಎಸ್ ಶಾಸಕ ಎಂಸಿ ಮನಗೂಳಿ ನಿಧನದಿಂದ ತೆರವಾದ ಕ್ಷೇತ್ರ ಇದಾಗಿದೆ. ಮೂರು ಪಕ್ಷಗಳು ಭರ್ಜರಿ ಗೆಲುವಿಗಾಗಿ ಕಾದಾಟ ನಡೆಸುತ್ತಿವೆ. ಬಿಜೆಪಿ ರಮೇಶ್ ಬಸನೂರು ಅವರಿಗೆ ಟಿಕೆಟ್ ನೀಡಿದ್ರೆ, ಕಾಂಗ್ರೆಸ್ನಿಂದ ಮನಗೂಳಿ ಅವರ ಪುತ್ರ ಅಶೋಕ್ ಮನಗೂಳಿ ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಜೆಡಿಎಸ್ ನಜಿಯಾ ಶಕೀಲಾ ಅವರಿಗೆ ಟಿಕೆಟ್ ನೀಡಿದೆ. ಸಿಂದಗಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರಾನೇರ ಪೈಪೋಟಿ ಇದೆ. ಕುರುಬ ಮತಗಳು ಬೈ ಎಲೆಕ್ಷನ್ನಲ್ಲಿ ನಿರ್ಣಾಯಕ. ಜೆಡಿಎಸ್ನಿಂದ ಕೈತೆಕ್ಕೆ ಸೇರಿದ ಅಶೋಕ್ ಮನಗುಳಿ. ರಮೇಶ್ ಬಸನೂರು ಗಾಣಿಗ ಸಮುದಾಯಕ್ಕೆ ಸೇರಿದ್ದು ಕ್ಷೇತ್ರದಲ್ಲಿ ಪ್ರಬಲ ಸಮುದಾಯವಾಗಿದೆ. ಲಕ್ಷ್ಮಣ್ ಸವದಿ ಪ್ರಚಾರದ ಮೇಲೆ ಅವಲಂಬಿತವಾಗಿದೆ. ಈಗಾಗಲೇ ಲಕ್ಷ್ಮಣ್ ಸವದಿ ಅವರನ್ನ ಚುನಾವಣಾ ಉಸ್ತುವಾರಿಯಾಗಿ ಮಾಡಲಾಗಿದ್ದು, ಇದರಿಂದಾಗಿ ಗಾಣಿಗ ಮತಗಳು ಬಹುತೇಕ ಬಿಜೆಪಿ ಕೈ ಹಿಡಿಯೋ ಸಾಧ್ಯತೆ ಇದೆ. ಕ್ಷೇತ್ರದಲ್ಲಿ ಬಣಜಿಗ ಸಮುದಾಯ ಕೂಡ ಹೆಚ್ಚಾಗಿದ್ದು, ಅರುಣ್ ಶಹಾಪುರ ಇದೇ ಸಮುದಾಯಕ್ಕೆ ಸೇರಿದ್ದು, ಈ ಸಮುದಾಯ ಕೂಡ ಬಿಜೆಪಿ ಕೈ ಹಿಡಿಯುವ ಸಾಧ್ಯತೆ ಇದೆ. ಕ್ಷೇತ್ರದಲ್ಲಿ ಸಂಘ ಪರಿವಾರ ಪ್ರಬಲವಾಗಿದ್ದು, ಇದು ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಲಿದೆ. ರಾಜ್ಯ ಸರ್ಕಾರದ ಸಾಧನೆಗಳು ಹಾಗೂ ಯಡಿಯೂರಪ್ಪ ಬೊಮ್ಮಾಯಿ ಆಡಳಿತ ಬಿಜೆಪಿಗೆ ವರವಾಗೋ ಚಾನ್ಸಸ್ ಇದೆ. ಅಶೋಕ್ ಮನಗುಳಿ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ್ದು, ಗಾಣಿಗ ವರ್ಸಸ್ ಪಂಚಮಸಾಲಿ ಎನ್ನುವಂತಾಗಲಿದೆ. ತಳವಾರ ಸಮುದಾಯದ ಮತಗಳು ಕೂಡ ನಿರ್ಣಾಯಕ. ಕಾಂಗ್ರೆಸ್ ಅಭ್ಯರ್ಥಿಗೆ ಸಾಂಪ್ರದಾಯಿಕ ಕಾಂಗ್ರೆಸ್ ಮತಗಳ ಜೊತೆಗೆ ಮುಸ್ಲಿಂ ಮತಗಳು ಕೈ ಹಿಡಿಯಲಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಕೈಗೊಳ್ಳುವ ಪ್ರಚಾರದ ಮೇಲೆ ಕುರುಬ ಮತಗಳು ನಿರ್ಣಯವಾಗುತ್ತೆ. ಸಿದ್ದರಾಮಯ್ಯ ಹೆಚ್ಚಿನ ಪ್ರಚಾರ ಕೈಗೊಂಡ್ರೆ ಕುರುಬ ಮತಗಳು ಕಾಂಗ್ರೆಸ್ ಪಾಲಾಗೋದು ಹೆಚ್ಚು. ಪಂಚಮಸಾಲಿ ಮುಸ್ಲಿಂ, ಕುರುಬ ಹಾಗೂ ದಲಿತ ಮತ ಪಡೆದರೆ ಗೆಲುವು ಸಾಧ್ಯ. ಇದರ ಜೊತೆಗೆ ಅಶೋಕ್ ಮನಗೂಳಿ ಅವರ ತಂದೆ ಎಂಸಿ ಮನಗೂಳಿ ನಿಧನ ಅನುಕಂಪದ ಮತಗಳು ಕಾಂಗ್ರೆಸ್ ತೆಕ್ಕೆಗೆ ಬೀಳಬಹುದು. ಬಿಜೆಪಿ ನಾಯಕರಿಗೂ ಆಂತರಿಕ ಕಚ್ಚಾಟದ ಚಿಂತೆಯಾಗಿದೆ. ರಮೇಶ್ ಬಸನೂರು ಅವರಿಗೆ 3 ಸಲ ಟಿಕೆಟ್ ನೀಡಲಾಗಿದೆ. ಈ ಸಲ ಟಿಕೆಟ್ ಬೇಡ ಅಂತ ಸ್ಥಳೀಯ ಬಿಜೆಪಿ ಮುಖಂಡರು ಆಗ್ರಹಿಸಿದ್ರು. ಇನ್ನೊಂದು ಕಡೆ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ವಿಚಾರದಲ್ಲಿ ಸಂಘ ಪರಿವಾರದ ಮಾತನ್ನ ಭೂಸನೂರು ಧಿಕ್ಕರಿಸಿದ್ರು. ಹಾಗಾಗಿ ಅವರಿಗೆ ಟಿಕೆಟ್ ಬೇಡ ಅಂತ ಸಂಘ ಪರಿವಾರದ ನಾಯಕರು ಒತ್ತಡ ಹಾಕ್ತಿದ್ದಾರೆ. ಹಾಗೆ 3 ಅವಧಿಗೆ ಗಾಣಿಗ ಸಮುದಾಯಕ್ಕೆ ಟಿಕೆಟ್ ನೀಡಲಾಗಿದ್ದು, ಈ ಸಲ ಬೇರೆ ಸಮುದಾಯಕ್ಕೆ ಟಿಕೆಟ್ ನೀಡುವಂತೆ ಉಳಿದವರು ಪಟ್ಟು ಹಿಡಿದಿದ್ರು. ಈ ಎಲ್ಲಾ ವಿಚಾರಗಳು ಚುನಾವಣಾ ಪ್ರಚಾರದ ವೇಳೆ ಹೊಡೆತ ಬೀಳೋ ಸಾಧ್ಯತೆಗಳಿವೆ. ಸದ್ಯ ಜೆಡಿಎಸ್ ನಾಯಕರು ಮುಸ್ಲಿಂ ಸಮುದಾಯದ ನಾಜಿಯಾ ಅಂಗಡಿ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ. ಇದರಿಂದಾಗಿ ಮುಸ್ಲಿಂ ಮತಗಳು ವಿಭಜನೆ ಸಾಧ್ಯತೆ ಇದೆ. ಒಂದು ವೇಳೆ ನಾಜಿಯಾ ಅಂಗಡಿ ಹೆಚ್ಚಿನ ಮತ ಪಡೆದರೆ ಕಾಂಗ್ರೆಸ್ ಅಭ್ಯರ್ಥಿ ಸೋಲು ಖಚಿತವಾಗಲಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸಲು ಜೆಡಿಎಸ್ ಈ ಕಾರ್ಯತಂತ್ರ ಮಾಡಿದೆ ಎಂಬುದು ಕಾಂಗ್ರೆಸ್ ಆರೋಪವಾಗಿದೆ. ಮುಸ್ಲಿಂ ಮತಗಳ ವಿಭಜನೆಯಾದರೆ ಬಿಜೆಪಿ ಅಭ್ಯರ್ಥಿಗೆ ಲಾಭವಾಗಲಿದೆ. ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಮನಗೂಳಿ ಮುಸ್ಲಿಂ ಸಮುದಾಯದ ಮತದ ಮೇಲೆ ಕಣ್ಣಿಟ್ಟಿದ್ದು, ಇದೀಗ ಮತಗಳ ವಿಂಗಡಣೆ ಆತಂಕ ಎದುರಾಗಿದೆ. ಈಗಾಗಲೇ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಅಭ್ಯರ್ಥಿ ನಾಜಿಯಾ ನಾಮಪತ್ರ ಸಲ್ಲಿಸಿದ್ದಾರೆ. ಒಟ್ನಲ್ಲಿ ಜಿಂದಗಿ ಹಾಗೂ ಹಾನಗಲ್ ಕ್ಷೇತ್ರದ ಅಖಾಡ ರಂಗೇರಿದ್ದು, 2 ಕ್ಷೇತ್ರಗಳ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.